ನ್ಯೂಸ್ 18 ಡಿಜಿಟಲ್ ವೀಕ್ಷಕರಿಗೆ ಸ್ವಾಗತ. ನಾನು ನಿಮ್ಮ ಸಂತೋಷ್ ಕನೂರ್, ಗದಗದ ಪ್ರತಿನಿಧಿ. ಲಕ್ಕುಂಡಿ ಗ್ರಾಮದಲ್ಲಿ 4ನೇ ದಿನಕ್ಕೆ ಉತ್ಖನನ ಕಾರ್ಯ ಕೂಡ ಈಗ ಆರಂಭವಾಗಿದೆ. ಆದರೆ ಉತ್ಖನನ ಕಾರ್ಯವನ್ನು ಮಾಡ್ತಕ್ಕಂಥ ಕೂಲಿ ಕಾರ್ಮಿಕರ ಬೇಡಿಕೆಗಳೇನು ಅನ್ನೋದನ್ನು ನೋಡ್ತಾ ಹೋಗೋದಾದರೆ, ಯಾಕಂದರೆ ಅವರು ದಿನಕ್ಕೆ ಸುಮಾರು 8 ಗಂಟೆಯಿಂದ ಸಾಯಂಕಾಲ 5 ಗಂಟೆವರೆಗೆ ಅವರು ಕೂಡ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಗುದ್ಲಿ, ಪಿಕಾಸಿ, ಸಲಿಕೆ ಅಷ್ಟೇ ಅಲ್ಲದೆ ಹೆಣ್ಣು ಮಕ್ಕಳು ಕೂಡ ಆ ಮಣ್ಣನ್ನು ಹೊತ್ತು ಹಾಕುವಂಥ ಕೆಲಸವನ್ನು ಸಹ ಮಾಡ್ತಾ ಇದ್ದಾರೆ. ಆದರೆ ಅವರಿಗೆ ಕೊಡ್ತಕ್ಕಂಥ ಸಂಬಳ ಮಾತ್ರ ಈಗ 374 ರೂಪಾಯಿ ಪ್ರತಿದಿನ ಕೂಲಿಯನ್ನು ಕೊಡ್ತಾ ಇದ್ದಾರೆ. ಆದರೆ ಅವರ ಬೇಡಿಕೆ ಏನು ಅನ್ನೋದನ್ನು ನೋಡ್ತಾ ಹೋಗೋದಾದರೆ, ಯಾಕಂದರೆ ಈಗಾಗಲೇ ನರೇಗಾ ಯೋಜನೆ ಅಡಿಯಲ್ಲಿ ಕೂಲಿ ಕಾರ್ಮಿಕರು ಬೆಳಗ್ಗೆ ಎದ್ದು 4 ತಾಸು ಕೆಲಸ ಮಾಡಿ ಬರ್ತಾರೆ. ಅಂಥವ್ರಿಗೆ ಸರ್ಕಾರ 370 ರೂಪಾಯಿ ಪಗಾರವನ್ನು ಕೊಡುತ್ತೆ, ಕೂಲಿಯನ್ನು ಕೊಡುತ್ತೆ. ಆದರೆ ಇಲ್ಲಿ ಕೆಲಸ ಮಾಡತಕ್ಕಂಥವ್ರಿಗೆ ಈಗ ಉತ್ಖನನ ಮಾಡಲು ಕೂಡ ನಾವು ಮುಂಜಾನೆ 8 ಗಂಟೆಯಿಂದ ಸಾಯಂಕಾಲ 5 ಗಂಟೆವರೆಗೂ ಕೂಡ ಬಿಸಿಲಿನಲ್ಲೇ ಕೆಲಸ ಮಾಡ್ತಾ ಇದ್ದೀವಿ. ಆದರೆ ನಮಗೆ ಕೂಲಿಯನ್ನು ಮಾತ್ರ ಕಡಿಮೆ ಕೊಡ್ತಾ ಇದ್ದಾರೆ. ಯಾಕಂದರೆ ಸುಮಾರು 8ರಿಂದ 10 ತಾಸು ನಾವು ಇಲ್ಲಿ ಕೆಲಸ ಮಾಡ್ತೀವಿ. ಆದರೆ ನಮಗೆ ಕೊಡ್ತಕ್ಕಂಥ ಕೂಲಿ ಮಾತ್ರ 374 ರೂಪಾಯಿಯನ್ನು ಕೊಡ್ತಾ ಇದ್ದಾರೆ. ಹೀಗಾಗಿ ನಮ್ಮ ಕುಟುಂಬ ನಿರ್ವಹಣೆಗೂ ಕೂಡ ಸಾಕಾಗಲ್ಲ, ಅತಿ ಹೆಚ್ಚು ಕೆಲಸ ಮಾಡ್ತಾ ಇದ್ದೀವಿ. ಆದರೆ ನಮಗೆ ಕೊಡ್ತಕ್ಕಂಥ ಕೂಲಿ ಮಾತ್ರ ಕಡಿಮೆ ಆಗಿದೆ. ಹೀಗಾಗಿ ನಮಗೆ ಕುಟುಂಬ ನಿರ್ವಹಣೆ ಆಗ್ಬೋದು, ಜೊತೆಗೆ ಇಲ್ಲಿ ನಮಗೆ ಸರಿಯಾದ ವ್ಯವಸ್ಥೆ ಕೂಡ ಈಗ ಸಿಗ್ತಾ ಇಲ್ಲ. ಯಾಕಂದರೆ ನಾವೇ ಕೂಡ ಊಟವನ್ನು ನಾವೇ ಕಟ್ಕೊಂಡ್ಬರ್ತಿದ್ದೀವಿ, ನಾವೇ ಇಲ್ಲಿ ಊಟವನ್ನು ಮಾಡ್ತಾ ಇದ್ದೀವಿ, ಜೊತೆಗೆ ನಾವೇ ಬುತ್ತಿಯನ್ನು ಕಟ್ಕೊಂಡ್ಬರ್ತೀವಿ. ಆದರೆ ಇಲ್ಲಿ ಯಾವುದೇ ರೀತಿ ಲಕ್ಕುಂಡಿ ಪ್ರಾಧಿಕಾರದಿಂದ ನಮಗೆ ಊಟದ ವ್ಯವಸ್ಥೆಯನ್ನು ಮಾಡಿಲ್ಲ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ನಮಗೆ ಊಟವನ್ನು ಕೊಡದೆ ಹೋದರೂ ಪರವಾಗಿಲ್ಲ, ನಮಗೆ ಕೂಲಿಯನ್ನು ಜಾಸ್ತಿ ಮಾಡಬೇಕು ಅನ್ನುವಂಥ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಇದೇ ವಿಚಾರ ಸಂಬಂಧಪಟ್ಟಂಗೆ ಕೂಲಿ ಕಾರ್ಮಿಕರು ಕೂಡ ಮಾತನಾಡಿದ್ದಾರೆ. ಏನೆಲ್ಲ ಮಾತನಾಡಿದ್ದಾರೆ ಅನ್ನೋದನ್ನು ಕೇಳ್ಕೊಂಬರೋಣ ಬನ್ನಿ. ಎನರ್ಜಿ ಕೆಲಸ ರೀ, ಮುಂಜಾನೆ ಹೋದ್ರೆ 9 ಗಂಟೆಗೆ ಬರ್ತಿದ್ರಿ ಸರ, 370 ರೂಪಾಯಿ ಕೊಡ್ತಿದ್ರಿ ಸರ. ಇಲ್ಲಿ ಮುಂಜಾನೆ 8 ಗಂಟೆಗೆ ಬಂದು 5 ಗಂಟೆ ಮಟ್ಟ ಕೆಲಸ ಮಾಡ್ತೀವಿ, ಅದ 374 ರೂಪಾಯಿ ಕೊಡ್ತಾರೆ ಸರ. ಅದಕ್ಕೆ ನಮಗೆ ದಯವಿಟ್ಟು ನಮಗೆ ಹೆಚ್ಚಿಗೆ ಪಗಾರ ಹಾಕಿ ಕೊಡ್ರಿ ಅಂತಂದು ಬೇಡಿಕೆ ಅಂತಿದ್ರಿ ಸರ. ಈಗ ಮುಂಜಾನಿದ್ದ 8-10 ತಾಸು ಮಾಡಿಸಂತಾರೆ ಸರ. ನಮಗೆ ಆ ಕುಟುಂಬಿಗೆ ಸಾಲಂಗಿಲ್ಲ. ನಮಗೆ ಹೆಚ್ಚಿಗೆ ಪಗಾರ ಹಾಕಿ ಕೊಟ್ರೆ ನಮಗೆ ಚಲೋ ಆಕೈತ್ರಿ ಸರ. ನೀವು ನಿಮ್ಮ ಬೇಡಿಕೆಯನ್ನು ನಾವು ಬೇಡಿಕೆ ಅಂತೀವಿ. ಮುಂದೆ 550 ರೂಪಾಯಿ ಕೊಡ್ತಾರೆ ಸರ್. ಹೊರಗೆ ಹೋದ್ರೆ ಗೋಂಡಿ ಕೆಲಸಕ್ಕೆ ಹೋದ್ರೆ ಟೈಮ್ಗೆ 1 ತಾಸು ಇದು ಮಾಡ್ತಾರೆ. ಇಲ್ಲಿ ಅರ್ಧ ತಾಸು ಹೋದ ಸತ್ತಿ ಬಿಟ್ಟು ಅದಲ್ಲ ಮತ್ತೆ ಹೊಳ್ಳಿ ದೌಡ್ ಬರ್ರಿ ಅಂತ ನಿಂದಿರ್ತಾರೆ ಸರ. ಬಿಸಿಲಾಗ ನಾವು ಮಣ್ಣು ಹೊತ್ತು ನಮಗೆ ದಣು ಹಾಕೈತ್ರಿ ಸರ. ಮುಂದೆ ಅದನ್ನು ನಮಗೆ ಅನುಕೂಲ ಮಾಡಿಕೊಡ್ರಂತ ಸರ್. ಏನ್ರಿ ಇಲ್ರಿ ಸರ, ಊಟದ್ದು ನಮ್ಮದು ಮನ್ಯಾಗ ನಾವು ಕಟ್ಕೊಂಬರ್ತೀವಿ ರೀ ಸರ. ನಮ್ಮ ಬುತ್ತಿ ನಾವು ಊಟ ಮಾಡಿ ಹೋಗ್ತೀವಿ ರೀ ಸರ. ಏನಿಲ್ಲ, ನಾಷ್ಟದಿಲ್ಲ ರೀ, ಊಟದಿಲ್ಲ, ನೀರು ಒಂದ ತಂದು ಕೊಡ್ತಾರೆ ರೀ ಸರ್. ನಮಗೆ 600 ರೂಪಾಯಿ ಆದ್ರೆ ಒಂದತ್ರಿ ನಮ್ಗೆ ಪಗಾರ ಗೆಟ್ಟತ್ರಿ. ಇದು ತೀರ 374 ಅಂದ್ರೆ ಕಡಿಮೆ ಆಗತ್ತೆ ರೀ. ಕೆಲಸ ಬೆಳಗ್ಗೆ 8 ಗಂಟೆಯಿಂದ 5 ಗಂಟೆವರೆಗೆ ಕೆಲಸ ರೀ ಇಲ್ಲಿ. ಅಂಥದ್ದು ಈಗ ಕೊಡೋದು ಅವರು 374 ರೂಪಾಯಿ ಕೊಡ್ತಾರೆ ರೀ. ಕಡೆಗೆ ಒಂದು 600 ರೂಪಾಯಿ ಆದ್ರೆ ಅನುಕೂಲ ಆಗತ್ತೆ ರೀ ನಮ್ಗೆ. ಹ್ಞೂ ರೀ, ಮಣ್ಣಿನ ಕೆಲಸ ರೀ. ಅದು ಗುದ್ಲಿ ಇಲ್ಲಿ ಕಡಿಬೇಕ್ರಿ, ಆಗಲ್ಲ ತುಂಬೇಕ್ರಿ, ಹೊರ್ಬೇಕ್ರಿ. ಹಿಂಗಾಗಿ ಕೆಲಸ ದೊಡ್ಡ ಸರ. ನಮ್ಮಲ್ಲಿ ಬೇಡಿಕೆ ಅಂದರೆ ನಾವು ಇಲ್ಲಿ ಗೌರ್ಮೆಂಟ್ ಕೆಲಸಕ್ಕೆ ಬರ್ತಾ ಇದೀವಲ್ಲ, ಇದು ದೇವ್ರ ಕೆಲಸ ಅಂತ ಬರ್ತಾ ಇದೀವಿ ರೀ ನಾವು. ನಮ್ಗೆ ಹೊಲ್ದಾಗ ಕೆಲಸ ದುಡ್ಡು ಮಾಡಿದ್ರೆ 2 ಸಲ ಹೋಗಿ ಬರ್ತೀವಿ ನಾವು. ಅದು 600 ರೂಪಾಯಿ ಪಗಾರ ಆಗತ್ತೆ ರೀ. ನಾವು ಅದ್ರ ತಕ್ಕಂಗೆ ನಿಮ್ಗೆ ಗಿಟ್ಟಿದಂಗಾರ ಹಾಕ್ಕೊಡ್ರಿ ಸರ. ಇದು 374 ರೂಪಾಯಿ ನಮ್ಗೆ ಸಾಲ್ತಾ ಇಲ್ರಿ. ಕೆಲಸ ಅಯ್ಯೋ ಐತ್ರಿ. ಇದು ನೆಲ ಕಡ್ದು ನಾವು ಹೊರಬೇಕಾರೆ ಕಾಲು ನಮ್ಮ ನಿನ್ನೆ ಅದು ಹೋಗಿ ಬಂದೀವಲ್ಲ, ಕಾಲು ಹೇಳಕ್ಕೆ ಬರೋಲ್ಲ ರೀ. ಮತ್ತು ನಮ್ಮ ಮನೆಗೆ ದೂರ ಅದಾವ್ರಿ, 2 ತಾಸು ಊಟಕ್ಕೆ ಬಿಡ್ತಾರೆ ಅನ್ನೋದಷ್ಟೇ ರೀ. ಭಾಳ ಹೆವಿ ಆಗತ್ತೆ ರೀ ಕೆಲಸ. ನಾವು ಈಗ ಈ ಕೂಲಿ ಸಾಲ್ತಾ ಇಲ್ಲ ಅಂತ ಕೇಳ್ಕೊತಾ ಇದೀವಿ ರೀ. 600 ರೂಪಾಯಿ ಹಾಕ್ಕೊಟ್ರೆ ಭಾಳ ಚಲೋ ಅನ್ಸುತ್ತೆ ರೀ ನಮಗೆ. ಎನರ್ಜಿ ಕೆಲ್ಸಕ್ಕೆ ಹೋದ್ರೆ ನಮ್ಗೆ 374 ರೂಪಾಯಿ ಕೊಡ್ತಾರೆ ರೀ. ಅದು ಕಂಟಿನ್ಯೂ ರೊಕ್ಕ ಬೀಳ್ತಾ ಇದೆ ರೀ. ಇದು ಸಾಲ್ತಾ ಇಲ್ಲ ರೀ ನಮ್ಮ ಪಗಾರ. ಅದು 2 ತಾಸಿಂದ ರೀ ದುಡಿಮೆ. ಇದು 8 ತಾಸು ಕೊಡ್ತಾರಲ್ರಿ. 8 ತಾಸ್ನಾಗ 2 ತಾಸು ಊಟಕ್ಕೆ ಕೊಡ್ತಾರೆ ರೀ ನಮಗೆ. ಒಂದು ಬೆಳಗ್ಗೆ ಒಮ್ಮೆ ನಾಷ್ಟಕ್ಕೆ ಬಿಡ್ತಾರೆ ರೀ, ಮಧ್ಯಾಹ್ನ ಊಟಕ್ಕೆ ಬಿಡ್ತಾರೆ ರೀ. ಅದು ಸಾಲ್ತಾ ಇಲ್ಲ ರೀ ನಮಗೆ. ಎಸ್ ವೀಕ್ಷಕರು ಕೇಳಿದ್ರಲ್ಲ, ಲಕ್ಕುಂಡಿ ಕೂಡ ಐತಿಹಾಸಿಕ ಹಿನ್ನೆಲೆ ಹೊಂದಿರತಕ್ಕಂಥ ಗ್ರಾಮ. ಇಲ್ಲಿ ವಿಜಯನಗರ ಆಗಿರ್ಬೋದು, ರಾಷ್ಟ್ರಕೂಟರಾಗಿರ್ಬೋದು, ಬಾದಾಮಿ ಚಾಲುಕ್ಯರಾಗಿರ್ಬೋದು, ಕಲ್ಯಾಣ ಚಾಲುಕ್ಯರಾಗಿರ್ಬೋದು, ಇಂತಹ ಸಾಕಷ್ಟು ಅರಸರು ಕೂಡ ಇಲ್ಲಿ ಆಳಿ ಹೋಗಿದ್ದಾರೆ. ಹೀಗಾಗಿ ಇಲ್ಲಿ ಉತ್ಖನನ ಕಾರ್ಯವನ್ನು ಮಾಡಬೇಕಂತೇಳಿ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಎದುರುಗಡೆ ಇರತಕ್ಕಂಥ ಬಯಲಿನಲ್ಲಿ ಈಗ ಉತ್ಖನನ ಕಾರ್ಯ ಕೂಡ 4 ದಿನಕ್ಕೆ ಕಾಲಿಟ್ಟಿದೆ. ಆದರೆ ಇಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರಿಗೆ
ಕಡಿಮೆ ಕೂಲಿಯನ್ನು ಕೊಡಲಾಗ್ತಿದೆ ಅನ್ನುವಂಥ ಗಂಭೀರ ಆರೋಪವನ್ನು ಈಗ ಮಾಡ್ತಾ ಇದ್ದಾರೆ. ಅವರಿಗೆ ಕೂಲಿ ಕೂಡ ಸುಮಾರು 500ರಿಂದ 600 ರೂಪಾಯಿ ಕೂಲಿಯನ್ನು ಕೊಟ್ಟರೆ ನಮಗೆ ಸಾಕಷ್ಟು ಅನುಕೂಲ ಆಗುತ್ತೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಯಾಕಂದರೆ ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರದ ಅಧಿಕಾರಿಗಳಾಗಲಿ ಮತ್ತು ಜಿಲ್ಲಾಡಳಿತ ಮುತುವರ್ಜಿ ವಹಿಸಿ ಈ ಒಂದು ಕೆಲಸವನ್ನು ಮಾಡ್ತಕ್ಕಂಥ ಕೂಲಿ ಕಾರ್ಮಿಕರಿಗೆ ವೇತನವನ್ನು ಹೆಚ್ಚಳ ಮಾಡಬೇಕು, ಕೂಲಿಯ ಕೆಲಸವನ್ನು ಜಾಸ್ತಿ ಮಾಡಿಸ್ಕೊಳ್ತಾ ಇದ್ದಾರೆ, ಅದೇ ಕಡಿಮೆ ವೇತನವನ್ನು ಕೊಡ್ತಾ ಇದ್ದಾರೆ ಅಂತ ಗಂಭೀರ ಆರೋಪ ಮಾಡ್ತಾ ಇದ್ದಾರೆ. ಆದಷ್ಟು ಬೇಗ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ಈ ಒಂದು ಇಲ್ಲಿ ಕೆಲಸ ಮಾಡ್ತಕ್ಕಂಥ ಕೂಲಿ ಕಾರ್ಮಿಕರಿಗೆ ಇನ್ನು ಹೆಚ್ಚಿನ ವೇತನವನ್ನು ಕೊಡಬೇಕಂತೇನು ಒತ್ತಾಯವಿದೆ. ಆ ವೇತನವನ್ನು ಹೆಚ್ಚಳ ಮಾಡ್ತಾರಾ ಅನ್ನೋದನ್ನು ಕಾದು ನೋಡಬೇಕಿದೆ. ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ಕೂಡ ಉತ್ಖನನ ಕಾರ್ಯ ನಡೆಯುತ್ತ ಸಂದರ್ಭದಲ್ಲಿ ಓರ್ವ ಸ್ವಾಮೀಜಿ ಬಂದು ನಾನು ಅಘೋಷಿತ ಸ್ವಾಮೀಜಿ, ನಾನು ಇಲ್ಲಿ ಸಾಕಷ್ಟು ಇಲ್ಲಿ ನಿಧಿ ಇದೆ, ಸಂಪತ್ತಿದೆ ಅನ್ನುವಂಥ ಮಾತನ್ನು ಇಲ್ಲಿ ಹೇಳುವ ಮೂಲಕ ಗ್ರಾಮಸ್ಥರು ಆತ ಬಂದ ತಕ್ಷಣ ಅಚ್ಚರಿಯಿಂದ ಕೂಡ ನೋಡಿದ್ರು ಇಲ್ಲಿ ಏನು ಹೇಳ್ಬೋದು ಅಂತೇಳಿ. ಆದರೆ ಆತ ಕೂಡ ಒಂದು ಸುಳ್ಳು ಹೇಳ್ಕೊಂತ ಹೊರಟಿದ್ದ. ಹೀಗಾಗಿ ಗ್ರಾಮಸ್ಥರು ಕೂಡ ರೊಚ್ಚಿಗೆದ್ದು ಆ ಸ್ವಾಮೀಜಿಯನ್ನು ಇಲ್ಲಿಂದ ಹಿಂಬರಿ ಓಡಿಸಿದ್ದಾರೆ, ರಿವರ್ಸ್ ಓಟವನ್ನು ಓಡಿದ್ದಾನೆ. ಈ ಒಂದು ಘಟನೆ ಕೂಡ ಇಲ್ಲಿ ನಡೀತು. ಯಾಕಂದರೆ ಇಲ್ಲಿ ಬಂದು ಉತ್ಖನನ ಮಾಡುವಂಥ ಸಂದರ್ಭದಲ್ಲಿ ನಾನು ಇಲ್ಲಿ ಉತ್ಖನನ ಮಾಡೋ ಏನು ಜಾಗ ಇಲ್ಲ, ಅಲ್ಲಿ ನಿಧಿ ಇಲ್ಲ, ಇಲ್ಲಿ ಹಡ್ರಿ, ಇಲ್ಲಿ ಮಾಡಿರಿ ಅಂತೇಳಿ ಒಂದು ಲಿಂಬೆಯನ್ನು ಕೈಯಲ್ಲಿ ಹಿಡಿದು ಸುತ್ತು ಹೊಡೆದು ಆತ ಒಂದು ರೀತಿಯಲ್ಲಿ ಹೈಡ್ರಾಮವನ್ನು ಕೂಡ ಸೃಷ್ಟಿ ಮಾಡಿದ. ಹೀಗಾಗಿ ಇಲ್ಲಿ ಸುಳ್ಳು ಕಥೆಗಳನ್ನು ಹೇಳೋದ್ರಿಂದಾಗಿ ಗ್ರಾಮಸ್ಥರು ಕೂಡ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದಂಥ ಸುಳ್ಳು ಸ್ವಾಮೀಜಿಗಳು ಬಂದು ಇಲ್ಲಿ ಹೆಸರನ್ನು ಕಡಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ ಅಂತೇಳಿ ಆತನಿಗೆ ತರಾಟೆಯನ್ನು ಕೂಡ ತೆಗೆದುಕೊಂಡಿದ್ದಾರೆ. ಇನ್ನು ಇದೇ ಒಂದು ವಿಚಾರ ಸಂಬಂಧಪಟ್ಟಂಗೆ ಇಲ್ಲಿ ಸ್ವಾಮೀಜಿ ಏನು ಬಂದಿದೆ, ಆ ಸ್ವಾಮೀಜಿ ಕೂಡ ಮಾತನಾಡಿದ್ದಾನೆ. ಏನೆಲ್ಲ ಮಾತನಾಡಿದ್ದಾನೆ ಅದನ್ನು ಕೇಳ್ಕೊಂಬರೋಣ ಬನ್ನಿ. ಐತಲ್ಲ ಮುಂದುವರಿಸ್ಬೇಕು. ಆದರೆ ಈ ಜಾಗದಾಗ ಐತಲ್ಲ ಯಾರು ಬರ್ತಕ್ಕದ್ದೆಲ್ಲ ಇದನ್ನೇ ತೆಗಿಸ್ಬೇಕಾದ್ರೆ ಹೇಳ್ತೀನಿ. ಇಲ್ಲೇನಪ್ಪ ಅಂದ್ರೆ ಒಂದು ಲೆಕ್ಕಕ್ಕೆ 1,000 kg ಒಂದು ಬಂಗಾರದ ಮೂರ್ತಿ ಐತಿ ಇಲ್ಲಿ ಇದ ಜಾಗದಾಗ. ಒಂದು 100 kg ಬಂಗಾರದ ಮೂರ್ತಿ ಐತಿ ಇಲ್ಲಿ. ಅದು ಯಾರಿಗೆ ಐತಲ್ಲ ದಕ್ಕುದಿಲ್ಲ. ಆದ್ರೆ ಕಣ್ಣಿಗೆ ಕಂಡ್ರು ಐತಲ್ಲ ಅದನ್ನ ಮುಟ್ಟಿದ್ರೆ ಐತಲ್ಲ ಇಡೀ ಜಗತ್ತಿಗೆ ಐತಲ್ಲ 25 ವರ್ಷ ಮಳೆ ಹಾಕಂಗಿಲ್ಲ ತಲೆಗಿಟ್ಬರಿ. ಅದಕ್ಕೆ ನಾನು ಇಲ್ಲಿ ಇದ್ದ ಬಂದಿದ್ದು. ನಾ ಯಾರ ಮಗ? ಕಿತ್ತೂರು ರಾಣಿ ಚೆನ್ನಮ್ಮನ ಮಗ. ಎಲ್ಲಿಂದ ಬಂದಿರಿ ನಾವು? ನಾನು ಇಲ್ಲೇ ಗದಗ ಜಿಲ್ಲಾದಾಗ ಇರ್ತೀನಿ, 4 ಸಮುದ್ರೊಳಗೆ. ಆದ್ರೆ ನಾನು 2000 ಐತಲ್ಲ 9ರಿಂದ ಊರು ಬಿಟ್ಟೆ. ಯಾವ್ರಿಗೆ ಹೋದೆ? ಮೈಸೂರಿಗೆ ಹೋದೆ. ನಾನು ಮೈಸೂರು ಕಿತ್ತೂರು ರಾಣಿ ಚೆನ್ನಮ್ಮನ ಮಗ. ನಾನು ಇವತ್ತಿನ ದಿವಸ ಈ ಜಾಗದಾಗ ತೆಗೆದ್ರು ಅದು ಮುಟ್ಟು ತಕ್ಕದ್ದಲ್ಲ. ಅದನ್ನ ಅಲ್ಲೇ ಗದ್ದಿಗೆ ಮಾಡಿ ಕೈ ಬಿಡ್ಬೇಕು. ಈಗ ಅಲ್ಲಿ ಕೈಯಾಗ ಏನೋ ಹಿಡಿದ್ರಿಲ್ಲ, ಏನು ಪತ್ರಿಕಾಯಿ ಏನು ಎಲ್ಲ ತೋರ್ಸಪ್ಪ ಅದು ಪತ್ರಿಕಾಯಿಲಿಂದ. ಹೌದು. ಅದು ಪರಮಾತ್ಮ ಅವತಾರ ಐತೆ ನನ್ನ ಕಡೆ. ಯಾವ ಥರ 88,888 ಅವತಾರ ಪುರುಷ ಪರಮೇಶ್ವರ. ಇಡೀ ಜಗತ್ತನ್ನ ಆಟ ಆಡ್ತಾನೆ. ಆದ್ರೆ ತಿಳ್ಕೊಳ್ಳೋದಾಗುದಿಲ್ಲ. ಅದು ಯಾವುದೋ ಲೆಕ್ಕದ ಇವತ್ತು ನೀವು ಐತಲ್ಲ ಏನಾದ್ರೂ ಮಾಡ್ಬೋದು. ಅದ್ರ ಬಗ್ಗೆ ಐತಲ್ಲ ಇದೇ ಜಾಗದ ಐತೆ ನೋಡಿ ಏನಾದ್ರು ಮಾಡ್ಬೋದು. ಏನೈತ್ರಿ ಈ ಜಾಗದೊಳಗೆ? ಬಂಗಾರ ಮೂರ್ತಿ ಐತಪ್ಪ ತಮ್ಮ. ಅದ್ರ ಸಲುವಾಗಿ ನಾ ಇಲ್ಲಿ ಬಂದಿದ್ದು. ಈಗ ಅಲ್ಲ ಹಂಗೇನಾರು ಸಿಕ್ಕದೆ ಹೋದ್ರ ಅಥವಾ ಸಿಕ್ಕರೆ ಏನು ವಿಚಾರ? ಅದಕ್ಕೆ ಏನಪ್ಪ ಅಂದ್ರೆ ಎತ್ತಕ್ಕೆ ಬರಂಗಿಲ್ಲಪ್ಪ. ಅದು ಇಲ್ಲೇ ಇರೋದು. ಅದು ಅದನ್ನ ಒಯ್ಯಕ್ಕೆ ಬರಂಗಿಲ್ಲ. ಯಾಕಪ್ಪ ಅಂದ್ರೆ ಲಕ್ಕುಂಡಿ ಲೆಕ್ಕ ಆಗ್ಬೇಕು, ಗದ್ಗೆ ಆಗ್ಬೇಕು. ಈ ಜಗದಾಗ ಇದ್ದೈತಲ್ಲ ಎತ್ತಿದ 25 ವರ್ಷ ಕೊಟ್ಟ ಒಂದು ತಟ್ಟ ತಲೆಗಿಟ್ರು. ಈಗ ಸರ್ಕಾರ ಮಾಡ್ರೆ ತಪ್ಪು ಏನೈತೆ ಅದಕ್ಕೆ? ಅಲ್ಲ ವೀಕ್ಷಕರು ಕೇಳಲ್ಲ ಸ್ವಾಮೀಜಿಯ ಮಾತನ್ನ. ಯಾಕಂದ್ರೆ ಇಲ್ಲಿ ಸಾಕಷ್ಟು ಉತ್ಖನನ ನಡೀತಾ ಇದೆ. ಇಲ್ಲಿ ಈ ಹೈಡ್ರಾಮವನ್ನು ಸೃಷ್ಟಿ ಮಾಡಬೇಕಂತೇಳಿ ಇಂತಹ ಸ್ವಾಮೀಜಿಗಳು ಕೂಡ ಇಲ್ಲಿ ಬರ್ತಾ ಇದ್ದಾರೆ. ಹೀಗಾಗಿ ಗ್ರಾಮಸ್ಥರು ಕೂಡ ಸಾಕಷ್ಟು ಎಚ್ಚರಿಕೆಯಿಂದ ವಹಿಸಿ ಇಲ್ಲಿ ಯಾರು ಬರ್ತಾರೆ ಎಂಬುದರ ಬಗ್ಗೆ ಸಾಕಷ್ಟು ವಿಷಯಗಳನ್ನು ಕ್ರೋಢೀಕರಣ ಮಾಡಿ ಅಂಥ ಸ್ವಾಮೀಜಿಗಳು ಯಾರೇ ಬರಲಿ ಅಂಥವ್ರನ್ನ ಓಡಿಸುವಂಥ ಕೆಲಸ ಕೂಡ ಇಲ್ಲಿ ಆಗ್ತಾ ಇದೆ. ವೀಕ್ಷಕರೇ ವಿಡಿಯೋ ನಿಮಗೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.